ಇನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ವಿಚಾರದಲ್ಲಿ ಏನ್ ಹೇಳಿದ್ದಾರೆ ಅನ್ನುವಂತ ನೋಡ. ದೇಶದಲ್ಲೇ ಬೆಂಗಳೂರು ಮೆಟ್ರೋ ಪ್ರಯಾಣ ದುಬಾರಿ ಏನಾಗ್ತಾ ಇದೆ, ಆಲ್ರೆಡಿ ಇದೆ. ಈಗ ಕೇಂದ್ರದತ್ತ ಈಗ ಬೊಟ್ಟು ಮಾಡಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಅದೊಂದೇ ಸುಲಭದ್ದಲ್ಲ, ಇದು ಕೇಂದ್ರ ಸರ್ಕಾರದ ಕಾರ್ಯದರ್ಶಿಯ ತೀರ್ಮಾನ. ನಮಗೂ ಜನರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ಅಯ್ಯೋ ಪಾಪ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರ. ಮಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರೋದು. ಹೌದಾ ಸರ್? ಹಾಲಿನ ದರ ಯಾರು ಏರಿಕೆ ಮಾಡಿದ್ರು ಸರ್? ವಿದ್ಯುತ್ ದರ ಯಾರು ಏರಿಕೆ ಮಾಡಿದ್ರು ಸರ್? ಎಣ್ಣೆ ದರ ಯಾರು ಏರಿಕೆ ಮಾಡಿದ್ರು ಸರ್? ಬಸ್ ದರ ಯಾರು ಏರಿಕೆ ಮಾಡಿದ್ರು ಸರ್? ಪಾಪ ಜನರಿಗೆ ತೊಂದರೆ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ. ಮೆಟ್ರೋ ದರ ಪರಿಷ್ಕರಣೆ ಇದರ ನಡುವೆ ಈಗ ನಿಮಗೆ ನೋಡಿ, ಅವರು ನಮ್ಮ ಮತ್ತೇನು ಕನ್ಸಲ್ಟ್ ಮಾಡಿಲ್ಲ. ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಇಸ್ ದಿ ಚೇರ್ಮನ್. ಈ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅರ್ಥ ಆಯ್ತಾ? ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ. ಅರ್ಥ ಆಯ್ತಾ? ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಬಟ್ ವಾಟ್ ಈಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಹ್ಯಾಸ್ ಹ್ಯಾಪನ್, ಅದನ್ನು ನಾನು ನೋಡ್ತೀನಿ.